ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಆರೋಗ್ಯಕರವಾದಂಥ ಉಂಡಿನ ಮಾಡಾಕತ್ತೇನೆ ರೀ. ಇದನ್ನು ಮಾಡು ವಿಧಾನ ಭಾಳ ಸುಲಭ ಐತಿ. ಇದನ್ನು ಯಾವ ಥರ ತಿನ್ಬೇಕು, ಯಾವ ವಯಸ್ಸಿನವ್ರು ತಿನ್ಬೇಕು, ಎಷ್ಟು ತಿನ್ಬೇಕಂತ ಹೇಳಿ ನಾನು ವಿಡಿಯೋ ಲಾಸ್ಟಿಗೆ ಹೇಳ್ತೇನೆ ರೀ. ಫಸ್ಟಿಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನ ತಗೋರಿ. ನಮ್ಮ ಮನ್ಯಾಗ ಏನಿತ್ತಲ್ಲ ಅದನ್ನಷ್ಟೇ ತೊಗೊಂಡೇನಿ ನಾನು. ಬೇರೆ ಥರ ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನು ಹಾಕ್ಕೊಂಡು ಮಾಡ್ಕೊರಿ, ನೀವು ಮಸ್ತ್ ಆಗ್ತಾವೆ. ನಾನಿಲ್ಲೇ ನಮ್ಮ ಮನ್ಯಾಗ ಏನೇನಿತ್ತಲ್ಲ ಅದನ್ನು ತೊಗೊಂಡು ಮಾಡ್ಕೊಳತ್ತೀನಿ ರೀ. ಫಸ್ಟಿಗೆ ಒಣ ಕೊಬ್ಬರಿನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಹಿಂಗೆ ಪುಡಿ 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 ಮಾಡ್ಕೊಂಡೇನಿ ರೀ ನಾನು. ನೀವು ಇದನ್ನು ತುರಿದು ತೊಗೋಬೋದ್ರಿ. ನಾನಿಲ್ಲೇ ಪೂರ್ತಿ ಪುಡಿ ಪುಡಿಯಾಗಿ ಮಾಡ್ಕೊಂಡೇನಿ. ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದವ್ರು ತಿಂತಾರಂದ್ರೆ ಹಿಂಗೆ ಪುಡಿನ ಮಾಡ್ಕೊರಿ. ತರಿಯಾಗಿ ಮಾಡಿಕೊಂಡ್ರೆ ಅವ್ರಿಗೆ ಜೀರ್ಣ ಆಗಂಗಿಲ್ಲ. ಮಿಕ್ಸಿ ಜಾರ್ ಒಳಗೆ ನಾ ಏನೇನು ತೊಗೊಂಡಿದ್ನಲ್ರಿ ಅವೆಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದನ್ನು ಸಣ್ಣಂಗೆ ಪುಡಿ ಮಾಡ್ಕೊಂಡೇನಿ ರೀ ನಾನು. ತೋರ್ಸಾತೇನೆ ನೋಡ್ರಿ, ಈ ಥರ ಸಣ್ಣಂಗೆ ಪುಡಿ ಮಾಡಿ ಇಟ್ಕೊಂಡೇನಿ ರೀ. ವಯಸ್ಸಾದವರು ಮತ್ತು ಮಕ್ಕಳಿಗೆ ಕೊಡಬೇಕಾದ್ರೆ ನಾವು ಹಿಂಗೆ ಪುಡಿ ಪುಡಿ ಮಾಡಿ ಕೊಡ್ಬೇಕ್ರಿ. ಹಂಗೆ ತರಿ ಮಾಡಿದ್ರೆ ಅವ್ರಿಗೆ ಕರೆಕ್ಟಾಗಿ ಜೀರ್ಣ ಆಗಂಗಿಲ್ಲ. ಈಗ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೇನೆ ರೀ ನಾನು. ನಿಮಗೆ ತುಪ್ಪ ಬ್ಯಾಡ ಅಂದ್ರೆ ನೀವು ಹಂಗನೂ ಇದನ್ನು ಹುರ್ಕೋಬೋದ್ರಿ. ನೀವು ಕಮ್ಮಿ ಬೇಕಂದ್ರೆ ಕಮ್ಮಿನೂ ಹಾಕೋಬೋದ್ರಿ ತುಪ್ಪ. 1 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕ್ರಿ. ನಾನಿಲ್ಲೇ ತುಪ್ಪ ಜಾಸ್ತಿ ಹಾಕಿದ್ರೆ ಉಂಡೆ ಚಲೋ ಬರ್ತಾವಂಥೇಳಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡೇನಿ ರೀ. ಇದನ್ನು ಕಲರ್ ಚೇಂಜ್ ಆಗೋ ಮಟ್ಟ ಚಂದಂಗೆ ಹುರ್ಕೋಬೇಕ್ರಿ. ಸ್ವಲ್ಪ ಟೈಮ್ ಹಿಡಿತೈತ್ರಿ ಇದನ್ನು ಹುರಿಯೋವಾಗ. ಗ್ಯಾಸ್ನ ಸಣ್ಣಗೆ ಇಟ್ಕೊಂಡು ಕೈ ಬಿಡ್ಲಾರ್ದಂಗೆ ಚಂದಂಗೆ ಹುರಿದ್ರೆ ಸಾಕ್ರಿ. ಇದು ಕಲರ್ ಚೇಂಜ್ ಆಯ್ತು ನೋಡ್ರಿ. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ಕೊಬ್ಬರಿ ಕಲರ್ ಪೂರ್ತಿ ಕಲರ್ ಚೇಂಜ್ ಆಗಬೇಕ್ರಿ. ಅಲ್ಲಿವರೆಗೂ ನಾವು ಗ್ಯಾಸ್ನ ಸಣ್ಣಂಗೆ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟು ಪ್ಯಾನಿಗೆ ಮತ್ತು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ ರೀ ನಾನು. ಡ್ರೈ ಫ್ರೂಟ್ಸ್ ಏನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಡು ಚಂದಂಗೆ ಇದನ್ನು ಹುರ್ಕೋಬೇಕ್ರಿ. ಇದನ್ನು ಒಟ್ಟು ಕೈ ಬಿಡ್ಲಾರ್ದಂಗೆ ಗ್ಯಾಸ್ನ ಸಣ್ಣಗೆ ಇಟ್ಕೊಂಡು ಚಂದಂಗೆ ಇದನ್ನು ಹುರ್ಕೋಬೇಕ್ರಿ. ಇದು ಸ್ವಲ್ಪ ಹುರಿದೈತಂತ ಗೊತ್ತಾಕೈತ್ರಿ, ಘಮ ಜಾಸ್ತಿ ಬರ್ತೈತಿ, ಆವಾಗ ಹುರಿದೈತಂತ ಗೊತ್ತಾಕೈತಿ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೇನಿ ರೀ ನಾನು. ಈಗ ಪ್ಯಾನಿಗೆ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡೇನಿ ರೀ ನಾನು. ನಿಮಗೆ ಜಾಸ್ತಿ ಸಿಹಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋರಿ. ನಾನಿಲ್ಲೇ ಸ್ವಲ್ಪ ಬೆಲ್ಲ ಕಮ್ಮಿನ ಹಾಕ್ಕೊಂಡೇನಿ ರೀ. ಬೆಲ್ಲ ಕರಗಿಸ್ಕೋಬೇಕಷ್ಟೇ ರೀ. ಸ್ವಲ್ಪ ಅಂಟ ಪಾಕ ಬರಬೇಕು, ಎಳಿ ಪಾಕ ಅದು ತೊಗೋಬೇಡ್ರಿ, ಮತ್ತು ಉಂಡೆ ಕರೆಕ್ಟ್ ಆಗಂಗಿಲ್ಲ. ಸ್ವಲ್ಪ ಅಂಟು ಬೇಕ್ರಿ, ಅಷ್ಟಾದ್ರೆ ಸಾಕು. ಗ್ಯಾಸ್ನ ಬಂದ್ ಮಾಡಿ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಈಗ ಬೆಲ್ಲಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಪುಡಿನ ಹಾಕ್ಕೊಂಡು ನಾನಿಲ್ಲೇ ಚಂಚ ಮೇಲೆನ ಚಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಕೈಲೇ ಸ್ವಲ್ಪ ಬಿಸಿ ಇರ್ತೈತಲ್ರಿ, ಮುಟ್ಟಕ್ಕಾಗಂಗಿಲ್ಲ. ಇದನ್ನು ಹಂಗೆ ಮಿಕ್ಸ್ ಮಾಡ್ಕೊತ ಹೋದಂಗೆ ಸ್ವಲ್ಪ ತಣ್ಣಗಾಗ್ತೈತ್ರಿ. ಆವಾಗ ನಾವು ಕೈಲೇನೆ ಇದನ್ನು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಪುಡಿ ಮತ್ತು ಬೆಲ್ಲ ಎಲ್ಲ ಚಂದಂಗೆ ಇದು ಹೊಂದ್ಕೋಬೇಕ್ರಿ. ಆವಾಗ ಸಣ್ಣ ಸಣ್ಣ ಉಂಡಿನ ನಾವು ಮಾಡಿಟ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜು ಉಂಡಿನ ಮಾಡ್ಕೊರಿ. ಇದನ್ನು 2 ವರ್ಷದ ಒಳಗಿರುವಂಥ ಮಕ್ಳಿಗೆ ಒಟ್ಟು ಕೊಡಬೇಡ್ರಿ ಉಂಡಿನ. 2 ವರ್ಷದಿಂದ 6 ವರ್ಷದ ಮಟ್ಟ ಅರ್ಧ ಉಂಡಿನ ಕೊಡ್ರಿ ಸಾಕು. 6 ವರ್ಷದಿಂದ ನೀವು 1 ಉಂಡಿನ ಕೊಡ್ಬೋದ್ರಿ. ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ಕೊಡ್ಬೇಕಂದ್ರೆ ಪುಡಿ ಪುಡಿಯಾಗಿ ನಾವು ಮಿಕ್ಸಿಗೆ ಹಾಕಿ ಉಂಡೆ ಮಾಡಿ ಕೊಟ್ರೆ ಭಾಳ ಚಲೋ ರೀ. ಇದನ್ನು ಬೆಳಿಗ್ಗೆ ನಾಷ್ಟ ಆದಮೇಲೆ ಒಂದು ತಿಂದ್ರೆ ಚಲೋ, ಮತ್ತು ಸಂಜೆ ಸ್ನ್ಯಾಕ್ಸ್ ಬದಲಿ ಈ ಉಂಡಿನ ತಿನ್ನಿರಿ. ವ್ಯಾಯಾಮ ಮಾಡೋರು ಇದ್ರೆ ಅದ್ರ ಜೊತೆ ಹಾಲು ಮತ್ತು ಹಣ್ಣು ತಿಂದ್ರೆ ಪೌಷ್ಟಿಕ ಸಿಗ್ತೈತ್ರಿ. ಮತ್ತು ಇಂಥ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ.